ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರೇ ಏನಿದು ಅನ್ಯಾಯ? ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಯಾಕೆ ತಾರತಮ್ಯವನ್ನ ಮಾಡ್ತಾ ಇದ್ದೀರಾ? ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರೇ ಏನಿದು ಅನ್ಯಾಯ? ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಯಾಕೆ ತಾರತಮ್ಯವನ್ನ ಮಾಡ್ತಾ ಇದ್ದೀರಾ? ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ ಎಸ್ಪಿ ಅವರನ್ನ ಈಗಾಗಲೇ ಅಮಾನತು ಮಾಡಿದ್ರಿ. ಪವನ್ ನಜ್ಜೂರು ಅವರನ್ನ ಅಮಾನತು ಮಾಡಲಾಗಿತ್ತು ಗೃಹ ಸಚಿವರಿಂದ. ಅಧಿಕಾರ ಸ್ವೀಕರಿಸಿದ 24 ಗಂಟೆಯಲ್ಲೇ ಅವರನ್ನ ಅಮಾನತು ಮಾಡಲಾಗಿತ್ತು. ಆದ್ರೆ ಈಗ ಯಾಕೆ ಅಂದ್ರೆ ವಿತ್ ಪ್ರೂಫ್ ಸಿಕ್ಕಿದೆ, ಅವರ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಆದ್ರೂ ಕೂಡ ಯಾಕೆ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಏನು ಬಳ್ಳಾರಿ ಗಲಭೆ ನಡೆದಿತ್ತು, ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಗಲಭೆ ಆಗಿತ್ತು, ಕಲ್ಲು ತೂರಾಟವನ್ನ ಕೂಡ ನಡೆಸಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸಿದ್ರು. ಆಗ ಎಸ್ಪಿ ಅವರನ್ನ ಈಗಾಗಲೇ ಅಮಾನತು ಮಾಡಲಾಗಿತ್ತು. ಆದ್ರೆ ಈ ವಿಡಿಯೋದಲ್ಲಿ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಯಾವ ಪುರುಷಾರ್ಥಕ್ಕೆ ರಾವ್ ಅವರಿಗೆ 10 ದಿನಗಳ ಕಾಲ ರಜೆಯನ್ನ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಲಾಗ್ತಿದೆ. ಗರಂದಾರಿ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಅಂತ ರಜೆ ಕೊಟ್ರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಕಾಮದಾಟ ಮಾಡಿರೋ ಆರೋಪಿಗೆ ಬಂಧನ ಯಾಕಿಲ್ಲ? ಯಾಕೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಜನಸಾಮಾನ್ಯರಿಗೆ ಒಂದು ನ್ಯಾಯ, ಅಧಿಕಾರಿಗೆ ಒಂದು ನ್ಯಾಯನ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ರಾಮಚಂದ್ರ ರಾವ್ ಬಗ್ಗೆ ಯಾಕೆ ಅಷ್ಟೊಂದು ಸಾಫ್ಟ್ ಕಾರ್ನರ್ ನಿಮ್ಗೆ ಅಂತ ಹೇಳಿ ಗೃಹ ಸಚಿವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಅಂದ್ರೆ ಗೃಹ ಸಚಿವರೇ, ಈಗ ಜನರು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು, ಈ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಲೇಬೇಕು. ಕೂಡಲೇ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಬಂಧಿಸಿ ಕಚೇರಿಯಲ್ಲಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ದೂರನ್ನ ಸಲ್ಲಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ. ದಿನೇಶ್ ಅವರು ಸಮವಸ್ತ್ರದಲ್ಲಿಯೇ ಮಹಿಳೆಯೊಂದಿಗೆ ಅಶ್ಲೀಲ ವರ್ತನೆಯನ್ನ ತೋರಿದ್ದಾರೆ. ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಮವಸ್ತ್ರದಲ್ಲಿ ಈ ರೀತಿ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಪೊಲೀಸ್ ಸೇವೆಗೆ ಅವಮಾನ ಅಂತ ಹೇಳಿ ದೂರನ್ನ ಸಲ್ಲಿಸಿದ್ದಾರೆ. ಆರೋಪಿತ ಅಧಿಕಾರಿಯನ್ನ ಅಮಾನತುಗೊಳಿಸಬೇಕು, ಆದಷ್ಟು ಬೇಗ ಆತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ಶಿಸ್ತು ತನಿಖೆಯನ್ನ ಆರಂಭಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದಿನೇಶ್ ಕಲ್ಲಳ್ಳಿ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಕಾನೂನು ಅನ್ನೋದು ಎಲ್ರಿಗೂ ಕೂಡ ಒಂದೇ, ಗೃಹ ಇಲಾಖೆಯಿಂದ ತಾರತಮ್ಯ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂತ. ಯಾಕಂದ್ರೆ ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಪಿ ಅವರನ್ನ ಅಮಾನತು ಮಾಡಿದ್ರು. ಇಲ್ಲಿ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ, ಯಾಕೆ? ತೇಜಸ್ವಿನಿ, ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಗೃಹ ಸಚಿವರ ಪರಮ ಆಪ್ತರಂತಾನೆ ಗುರುತಿಸಿಕೊಂಡಿರುವಂತ ಈ ರಾಘವೇಂದ್ರ ರಾವ್ ಇದಾರಲ್ಲ, ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಯಾಕಷ್ಟು ಹಿಂಜರಿಕೆ? ಪ್ರಥಮವಾಗಿ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುವಂತ ವಿಚಾರ ಏನಂತಂದ್ರೆ, ಅದು ಕಚೇರಿಯಲ್ಲೇ ಆಗಿರುವಂತದ್ದು, ಸಮವಸ್ತ್ರದಲ್ಲಿ ಆಗಿರುವಂತ ವಿಚಾರ. ಒಬ್ಬ ಅಧಿಕಾರಿ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಆ ಆರೋಪದ ಗಾಂಭೀರ್ಯತೆ ಅರ್ಥ ಮಾಡಿಕೊಂಡು ತಕ್ಷಣ ಅವರನ್ನ ಅಮಾನತು ಮಾಡಿ ಇಲಾಖಾ ತನಿಖೆಗೆ ಒಳಪಡಿಸಬೇಕಾಗ್ತದೆ. ಯಾಕಂದ್ರೆ C&R ರೂಲ್ಸ್ ಅದೇ ಹೇಳುತ್ತೆ. ಯಾವುದೇ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಅವರು ತಮ್ಮ ಅಧಿಕಾರದ ಇರುವಂತ ಜಾಗದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ರೂಲ್ಸ್ಗಳಿದೆ. ಇದು ನೋಡ್ಬೋದು, ಒಂದು ಕಡೆ ವಿಡಿಯೋ ಆರೋಪ ಇದೆ, ಮತ್ತೊಂದು ಕಡೆ ಆಡಿಯೋ ಕೂಡ ಇದೆ. ಈ ಆಡಿಯೋ ಟೇಪ್ ಅಲ್ಲಿ ಅವರೇ ಮಾತಾಡಿದ್ದಾರೆ ಅಂತ ಆಡಿಯೋಗಳು ವೈರಲ್ ಆಗಿದೆ. ಇವೆಲ್ಲ ಇಂಥ ಒಂದು ಗಂಭೀರವಾದ ಆರೋಪ ಬಂದ್ಮೇಲೆ ರಾಘವೇಂದ್ರ ರಾವ್ ಅವ್ರನ್ನ ಯಾಕೆ ಕಾಪಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಿದ್ದಾರೆ. ನೋಡಿ, ಬಳ್ಳಾರಿ SP ಅವರು ಇನ್ನು ಚಾರ್ಜೇ ತಗೊಂಡಿಲ್ಲ. ಬ್ಯಾನರ್ ಗಲಾಟಿನಲ್ಲಿ ಇನ್ನು 24 ಗಂಟೆ ಆಗಿರ್ಲಿಲ್ಲ. ಆ ಅಧಿಕಾರಿನ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿ ಇಲಾಖಾ ತನಿಖೆಗೆ ಹಾಕ್ಬಿಡ್ತಾರೆ. ಅವರು ಮನನೊಂದು ಆತ್ಮಹತ್ಯೆ ಪ್ರಯತ್ನವನ್ನೇ ಮಾಡ್ಕೊಂಡ್ಬಿಡ್ತಾರೆ. ಇಂತಹ ಒಂದು ಘಟನೆ ಇಡೀ IPS ವಲಯದಲ್ಲಿ ಏನಪ್ಪಾ ಗೃಹ ಸಚಿವರು ಈ ರೀತಿ ನಡ್ಕೊಂಡ್ಬಿಟ್ರಲ್ಲ ಅಂತ ಚರ್ಚೆ ಆಯ್ತು. ಆದ್ರೆ ರನ್ಯಾ ಒಂದು ಸ್ಮಗ್ಲಿಂಗ್ ಕೇಸ್, ಇದೇ ರಾಘವೇಂದ್ರ ರಾವ್ ಅವರ ಪುತ್ರಿ ರನ್ಯಾ ಅವರ ಮೇಲೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಂದ ಸಂದರ್ಭದಲ್ಲಿ ಅದರಲ್ಲೂ ಕೂಡ ರಾಘವೇಂದ್ರ ರಾವ್ ಅವರ ಪಾತ್ರ ಇದೆ. ಜೊತೆನಲ್ಲಿ ಅವರ ಮೇಲೆ ಪ್ರಭಾವ ಬಳಸಿದ್ದಾರೆ ಅಂತ ಆರೋಪ ಇರೋ ಹಿನ್ನೆಲೆಯಲ್ಲೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯಾದ ಆಕ್ಷನ್ ಆಗ್ಲಿಲ್ಲ. ಆಗ್ಲೂ ಕೂಡ ಪರಮೇಶ್ವರ್ ಅವರು ಅವ್ರನ್ನು ಹೋಮ್ ಮಿನಿಸ್ಟರ್ ಅವತ್ತು ಕಾಪಾಡಿದ್ರು. ಈಗ ಅದಕ್ಕಿಂತ ದೊಡ್ಡ ಆರೋಪ ಒಂದು ಈ ತರದೊಂದು, ಯಾಕಂತಂದ್ರೆ ಈಗ ನೋಡಿ, ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿರುವ ಹೆಣ್ಣುಮಗಳು ಅವ್ರನ್ನ ಯಾವುದೇ ಒಂದು ಅಧಿಕಾರದ ಒತ್ತಾಯದ ಮೇಲೇನೋ ಅಥವಾ ಆಮಿಷದ ಮೇಲೇನೋ ಯಾವ ವಿಚಾರಕ್ಕೆ ಅವ್ರನ್ನ ಈ ರೀತಿ ಅವ್ರನ್ನ ಬಳಸ್ಕೊಂಡ್ರು ಅನ್ನೋದನ್ನ ಮಹಿಳಾ ಆಯೋಗ ಇದಕ್ಕೆ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸ್ಕೊಂಡು
ಸಂತ್ರಸ್ತೆ ಮಹಿಳೆಯನ್ನ ಕರೆಸಿ ತಕ್ಷಣವೇ ಮಹಿಳಾ ಆಯೋಗ ಒಂದು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಇವ್ರ ಮೇಲೆ FIR ಮಾಡಿಸಿ ಆ ಮಹಿಳೆಯರನ್ನು ಕರೆಸಿ ಆ ವಿಚಾರಣೆಯನ್ನ ಮಾಡಿಸಿ ಇವೆಲ್ಲವನ್ನು ಮಾಡ್ಬೇಕಾಗುತ್ತೆ. ಇದು ಮಹಿಳೆಯರ ಘನತೆಗೆ ಸಂಬಂಧಪಟ್ಟಂತ ವಿಚಾರ. ಒಂದು IPS ಅಂತ ದೊಡ್ಡ ಹುದ್ದೆಯಲ್ಲಿರುವಂತಹ ಒಬ್ಬ ದೊಡ್ಡ ಸ್ಥಾನದಲ್ಲಿರುವಂತಹ ಪೊಲೀಸ್ ಅಧಿಕಾರಿಯ ಒಂದು ವರ್ಚಸ್ಸಿನ ವಿಚಾರ. ಇಂಥ ಒಂದು ಘನಗಂಭೀರವಾದ ವಿಚಾರ ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಾಗ್ತದೆ, ನಮ್ಮ ಗೃಹ ಸಚಿವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಯಾವ ಪವನ್ ನಜ್ಜೂರ್ ಅವ್ರನ್ನ ಇಮಿಡಿಯೇಟ್ ಆಗಿ ಅವರ ಪಾತ್ರ ಇದೆಯೋ ಇಲ್ವೋ ಅಂತ ಚರ್ಚೆ ಮಾಡ್ದಲೆ ಅಮಾನತು ಮಾಡ್ಬಿಟ್ರಿ. ಈಗ ಈ ಅಧಿಕಾರಿಯ ವಿರುದ್ಧ ಇಂಥ ಒಂದು ಘನಘೋರವಾದಂತ ಆರೋಪ ಒಂದ್ಸಲಿ ಬಂದಿಲ್ಲ, ಇದು 2ನೇ ಬಾರಿ ಬರ್ತಾ ಇದೆ. ಹಿಂದೆ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಬಂದಿತ್ತು ಇದೇ ರಾಘವೇಂದ್ರ ರಾವ್ ಅವರ ವಿರುದ್ಧ. ಈಗ ಮತ್ತೆ ಇದೇ ರೀತಿಯಾಗಿ ಇದು ಈ ತರ ಪ್ರಕರಣ, ಇವ್ರ ಮೇಲೆ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ ಅಂತ. ಓಕೆ ಪ್ರಸನ್ನ, ಇದೀಗ ರಾಮಚಂದ್ರ ರಾವ್ ಅವರು ಒಂದು ಮಾತು ಹೇಳಿದ್ರಿ, ನಾವಾಗ್ಲೇ ಕೇಳಿಸ್ಕೊಳ್ತಾ ಇದ್ವಿ. 8 ವರ್ಷದ ಹಿಂದೆ ನಡೆದಿರುವಂತಹ ವಿಡಿಯೋ ಇದು ಅಂತ. 8 ವರ್ಷದಿಂದ ಆಗ್ಲಿ ಈಗಾಗ್ಲಿ ಯಾವಾಗ ಮಾಡಿದ್ರು ತಪ್ಪೇ ಅಲ್ವಾ? ತೇಜಸ್ವಿನಿ, ಏನ್ ಗೊತ್ತಾ, ಒಂದು ಬಹಳ ವಿಷಯ ಏನಂದ್ರೆ ತಪ್ಪು ಯಾವ ಸ್ಥಾನದಲ್ಲಿ ಇಟ್ಕೊಂಡು ತಪ್ಪು ಮಾಡಿದ್ದಾರೆ ಮತ್ತು ಎಲ್ಲಿ ಮಾಡಿದ್ದಾರೆ ಆ ತಪ್ಪನ್ನ ಅನ್ನುವಂತ 2 ವಿಚಾರಗಳು ಬರುತ್ತೆ. ನೋಡಿ, ಈ ತಪ್ಪು ಹಿಂದಿನಿದ್ದೇ ಆಗಿರಬಹುದು, ಆದರೆ ಅವರು ಸಾಂವಿಧಾನಿಕ ಹುದ್ದೆನಲ್ಲಿರುವಂತದ್ದು. ಅವರಿರುವಂತ ಜಾಗ ಯಾವುದು? ಪೊಲೀಸ್ ಇಲಾಖೆ ಮಹತ್ವದ ಹುದ್ದೆ. ಅವರ ಒಂದು ಚೇಂಬರ್ ನಲ್ಲಿ ಯೂನಿಫಾರ್ಮ್ ಹಾಕೊಂಡು ಈ ರೀತಿಯಾದಂತ ಒಂದು ಕೃತ್ಯ ಆಗಿರುವಂತದ್ದು. ಇದು ಯಾವುದೇ ತಪ್ಪು ಯಾವುದೇ ಟೈಮಲ್ಲಿ ಯಾರೇ ಮಾಡಿರ್ಲಿ, ತಪ್ಪು ಹಿಂದೆ ಮಾಡಿರ್ಲಿ ಮುಂದೆ ಮಾಡಲಿ, ಎಷ್ಟೋ ಸಲಿ ಕೊಲೆ ಮಾಡಿ 20 ವರ್ಷ ಆದ್ಮೇಲೆ ಆರೋಪಿತರನ್ನ ಹಿಡಿದ್ಬಿಟ್ಟು ಶಿಕ್ಷೆ ಕಳಿಸ್ತಾರೆ. ಹಂಗಾದ್ರೆ ಅವ್ನು ಕೊಲೆ ಮಾಡಿ 20 ವರ್ಷ ಆಯ್ತು ಅಂತ ಬಿಟ್ಟು ಕಳ್ಸಕ್ಕಾಗುತ್ತಾ ಕಾನೂನಲ್ಲಿ? ಈ ನೆಲದ ಕಾನೂನಲ್ಲಿ ಎಲ್ಲರಿಗೂ ಒಂದೇ ವಿಚಾರ ಇದೆ. ಈಗ ದಿನೇಶ್ ಕಲ್ಲಳ್ಳಿ ಅವರು ಕೂಡ ಅದನ್ನೇ ಸೀರಿಯಸ್ ಆಗಿ ಅವ್ರ ಪತ್ರವನ್ನ ಬರೆದಿರುವಂತದ್ದು. ಇಂಥ ಅಧಿಕಾರಿಗಳಿದ್ರೆ ಬೇರೆ ಅಧಿಕಾರಿಗಳಿಗೆ ಏನ್ ಸಂದೇಶ ಹೋಗುತ್ತೆ? ಅವ್ರು ನಾಳೆ ದಿನ ಅವ್ರ ಚೇಂಬರ್ ನಲ್ಲಿ ಮತ್ತೊಂದು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಅವಾಗ ಏನ್ ಉತ್ತರ ಕೊಡ್ತೀರಿ? ಯಾವ ತರ ಸಂದೇಶ ಕೊಡ್ತೀರಿ ಜನಸಾಮಾನ್ಯರಿಗೆ? ನೋಡಿ, ಜನರು ನೋಡ್ತಾ ಇರ್ತಾರೆ. ಜನಸಾಮಾನ್ಯರು ಈಗಾಗಲೇ ಕಾನೂನಿನ ಸುವ್ಯವಸ್ಥೆಯನ್ನ ಒಂದು ಅಡಾಪ್ಟೇಷನ್ ಬಗ್ಗೆ ಬಹಳ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಈ ಹಣ ಇರೋರಿಗೆ ಮತ್ತೆ ಪ್ರತಿಷ್ಠರಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು ಅನ್ನುವಂಥದ್ದು ಎಲ್ಲೂ ಇಲ್ಲ. ಹಾಗಾಗಿ ಕಾನೂನಿನ ಮೇಲೆ ಎಲ್ಲರಿಗೂ ಗೌರವ ಉಳ್ಕೋಬೇಕಂತಂದ್ರೆ ಇಂಥ ಪ್ರಕರಣಗಳಲ್ಲಿ ಯಾವುದೇ ಅಧಿಕಾರಿ ವಿರುದ್ಧ ಅಮಾನತು, ನೋಡಿ ಅಮಾನತಾದ ಸಂದರ್ಭದಲ್ಲಿ ಅವ್ರಿಗೆ ಸಂಬಳ ಕೂಡ ಬರುತ್ತೆ, ಆ ನಂತರ ವಜಾ ಮಾಡೋಕೆ ಅವಕಾಶ ಇದೆ. ಇವ್ರನ್ನ ಯಾಕೆ ಅಮಾನತು ಮಾಡಿಲ್ಲ? ಈ ತಕ್ಷಣ ಇವ್ರನ್ನ ಅಮಾನತು ಮಾಡಿ, ಇದು ತುಂಬಾ ಸೀರಿಯಸ್ ಆದ ಅಲಿಗೇಷನ್, ವೈರಲ್ ಆಗಿರೋದು ಆಡಿಯೋ ವಿಡಿಯೋ ಎಲ್ಲ ಇದೆ. ಇದೇ ಒಬ್ಬ ರಾಜಕಾರಣಿ ಹಿಂದೆ ಇದ್ದಾಗ ಅವ್ರು ರಾಜೀನಾಮೆ ಕೊಟ್ಟೋದ್ರು, ಇದೇ ವಿಡಿಯೋ ಬಂದಾಗ. ಅದ್ ನಂತರ ತನಿಖೆ ಆಯ್ತು, ಅದು ಬೇರೆ ಮಾತು. ಆ ರಾಜಕಾರಣಿಗೂ ಒಬ್ಬ ರಾಜೀನಾಮೆ ಕೊಡ್ಸಿದ್ವಿ, ಸರಿ. ಈ ಆಫೀಸರ್ಗೆ ಯಾಕೆ ಇದಿಲ್ಲ, ಇವ್ರಿಗೆ ಯಾಕೆ ಇವ್ರ ಮೇಲೆ ಆಕ್ಷನ್ ಇಲ್ಲ? 10 ದಿನ ರಜಾ ಯಾಕೆ ಕೊಡ್ತಾ ಇದೀರಿ? ಈಗ ಸಾರ್ವಜನಿಕ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿರೋದೇನಂದ್ರೆ 10 ದಿನಗಳ ರಜಾನ ಇವ್ರೇನು ರೆಸ್ಟ್ ಮಾಡಕ, ಇವ್ರು ಯಾವ ಗನಂದಾರಿ ಕಾರ್ಯ ಮಾಡಿದ್ದಾರೆ ಅಂತ ಇವರಿಗೆ 10 ದಿನಗಳ ಕಾಲ ರಜಾ ಕೊಟ್ಟಿದ್ದಾರೆ ಈ ಪರಮೇಶ್ವರ್ ಅವರು. ಇದು ಅವರಿಗೆ ಕೊಟ್ಟಿರುವಂತ ಪ್ರಮೋಷನ್ ಡಿಮೋಷನ್ ಅಥವಾ ಯಾವ ರೀತಿಯಾದಂತ ಆಕ್ಷನ್ ಇದು ಅಂತೇಳಿ ಹೋಮ್ ಮಿನಿಸ್ಟರ್ ಅಂತ ಗೃಹ ಸಚಿವರು ಮಾಡಿರುವಂತ ಈ ಆಕ್ಷನ್ ಅನ್ನ ಜನಸಾಮಾನ್ಯ ಪ್ರಶ್ನಿಸ್ತಿದ್ದಾರೆ. ಯಾರಾದ್ರೂ ತಪ್ಪಿತಸ್ಥ ಅಧಿಕಾರಿಗೆ ಆಕ್ಷನ್ ತಗೊಳ್ಳೋ ಬದಲು ಅವ್ರಿಗೆ 10 ದಿನ ಕಡ್ಡಾಯ ರಜಾ ಕೊಟ್ಟು ಕಳಿಸ್ತಾರ? ಏನಕ್ಕೆ ರಜಾ ತಗೊಂಡು ಆರಾಮಾಗಿ ಮನೆಯಲ್ಲಿ ರೆಸ್ಟ್ ಮಾಡಿ ಅಂತಾನ? ಈ ಎಲ್ಲಾ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವರು ಕೂಡ ಬಹಳ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಹೋಮ್ ಮಿನಿಸ್ಟರ್ ಕರೆದ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಓಕೆ, ಧನ್ಯವಾದ ಪ್ರಸನ್ನ ದೇವನೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ